ನಮಸ್ಕಾರ, ಕನ್ನಡ ಒನ್ ನ್ಯೂಸ್ಗೆ ಸ್ವಾಗತ. ನಾನು ನಿಶ್ಮಾ ಇರ್ಷಾದ್. ರಾಜ್ಯ ರಾಜಕಾರಣದಲ್ಲಿ ಈಗ ಬಿರುಗಾಳಿ ಎದ್ದಿದೆ ಅಂತಾನೆ ಹೇಳ್ಬೋದು. ರಾಜ್ಯಸಭೆ ಮತ್ತು ವಿಧಾನ ಪರಿಷತ್ ಚುನಾವಣೆಗಳ ಬೆನ್ನಲ್ಲೇ ಬಿಜೆಪಿ ಹೈಕಮಾಂಡ್ ಬಿಡುಗಡೆ ಮಾಡಿರುವಂತಹ ಕ್ಯಾಂಡಿಡೇಟ್ ಲಿಸ್ಟ್ ಇಡೀ ಕರ್ನಾಟಕ ಪೊಲಿಟಿಕಲ್ ಕಾರಿಡಾರ್ನಲ್ಲಿ ತೀವ್ರ ಚರ್ಚೆಗೆ ಎಡೆಮಾಡಿಕೊಟ್ಟಿದೆ. ಮೇಲ್ನೋಟಕ್ಕೆ ಇದು ಸಾಮಾನ್ಯ ಲಿಸ್ಟ್ನಂತೆ ಕಂಡ್ರೂ ಕೂಡ ಇದರ ಒಳಗಡೆ ನಡೆದಿರುವಂತಹ ದೊಡ್ಡ ಗೇಮ್ ಪ್ಲಾನ್ ಒಂದು ಇದೆ. ಬಿಜೆಪಿ ಜೊತೆ ಮೈತ್ರಿ ಮಾಡಿಕೊಂಡ ತಕ್ಷಣ ಎಲ್ಲವೂ ಸಿಗುತ್ತೆ ಅಂದುಕೊಂಡಿದ್ದಂತಹ ಜೆಡಿಎಸ್ ಪಾಳಯಕ್ಕೆ ಇದು ಬಿಗ್ ಶಾಕ್ ಅನ್ನೋದ್ರಲ್ಲಿ ಅನುಮಾನನೇ ಇಲ್ಲ. ಹಾಗಾದ್ರೆ ಇದು ಪ್ರಾದೇಶಿಕ ಪಕ್ಷವಾದ ಜೆಡಿಎಸ್ ಅನ್ನ ಮುಗಿಸೋದಕ್ಕೆ ಬಿಜೆಪಿಯ ಸ್ಕೆಚ್ ಅಥವಾ ಇದರ ಹಿಂದೆ ಬೇರೆಯದ್ದೇ ಆದ ರಾಜಕೀಯ ಲೆಕ್ಕಾಚಾರ ಇದೆಯಾ ಅನ್ನೋದನ್ನ ನೋಡ್ತಾ ಹೋಗೋಣ. ಮೊದಲನೇದಾಗಿ ಕರ್ನಾಟಕ ವಿಧಾನಸಭೆಯಿಂದ ರಾಜ್ಯಸಭೆಗೆ ನಡೆಯಲಿರುವಂತಹ ಚುನಾವಣೆಗೆ ಯಾರೂ ನಿರೀಕ್ಷಿಸದ ಹೊಸ ಮುಖ ಪ್ರೊಫೆಸರ್ ಎಂ ನಾಗರಾಜ್ ಅವರಿಗೆ ಬಿಜೆಪಿ ಟಿಕೆಟ್ ಅನ್ನ ನೀಡಲಾಗಿದೆ. ದೀರ್ಘಕಾಲದಿಂದ ಪಕ್ಷದ ಸಂಘಟನೆಯಲ್ಲಿ ಕೆಲಸ ಮಾಡಿರುವಂತಹ ನಾಗರಾಜ್ ಅವರು ರಾಜ್ಯ ಬಿಜೆಪಿ ಉಪಾಧ್ಯಕ್ಷರಾಗಿ ಕೆಪಿಎಸ್ಸಿ ಸದಸ್ಯರಾಗಿ ಕೆಲಸ ಮಾಡಿದ ಅನುಭವವನ್ನ ಹೊಂದಿದ್ದಾರೆ. ದೊಡ್ಡ ದೊಡ್ಡ ಲೀಡರ್ಗಳ ಹೆಸರು ಮುಂಚೂಣಿಯಲ್ಲಿದ್ದಾಗ ಹೈಕಮಾಂಡ್ ಈ ಬಾರಿ ತಳಮಟ್ಟದ ಸಂಘಟನೆಯ ಮುಖಕ್ಕೆ ಮಣೆ ಹಾಕಿ ಇಡೀ ಲಿಸ್ಟ್ ಅನ್ನೇ ಉಲ್ಟಾ ಪಲ್ಟಾ ಮಾಡಿದೆ. ಆದ್ರೆ ಈ ಇಡೀ ಬೆಳವಣಿಗೆಯಿಂದ ಅತಿ ದೊಡ್ಡ ಹೊಡೆತ ಬಿದ್ದಿರೋದು ಮೈತ್ರಿಕೂಟದ ಪಾಲುದಾರ ಪಕ್ಷವಾದಂತಹ ಜೆಡಿಎಸ್ಗೆ. ಜೂನ್ 25ಕ್ಕೆ ನಿವೃತ್ತರಾಗಿರುವಂತಹ 93 ವರ್ಷದ ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡ ಅವರು ಮತ್ತೊಮ್ಮೆ ಮರು ಆಯ್ಕೆಯನ್ನ ಬಯಸಿದ್ರಂತೆ. ಆದ್ರೆ ವಯಸ್ಸಿನ ಕಾರಣವನ್ನ ಮುನ್ನೆಲೆಗೆ ತಂದು ಅವರಿಗೆ ಟಿಕೆಟ್ ನಿರಾಕರಿಸಲಾಗಿದೆ. ಸ್ವಂತ ಬಲದಿಂದ ರಾಜ್ಯಸಭೆ ಸ್ಥಾನ ಗೆಲ್ಲೋದಕ್ಕೆ ಜೆಡಿಎಸ್ಗೆ ವಿಧಾನಸಭೆಯಲ್ಲಿ ಸಂಖ್ಯಾಬಲ ಇಲ್ಲದೆ ಇರೋದ್ರಿಂದಾಗಿ ಅನಿವಾರ್ಯವಾಗಿ ಜೆಡಿಎಸ್ ಈ ನಿರ್ಧಾರವನ್ನ ಒಪ್ಪಿಕೊಳ್ಳಲೇಬೇಕಾದಂತಹ ಒಂದು ಇಕ್ಕಟ್ಟಿಗೆ ಸಿಲುಕಿದೆ. ಇದು ಜೆಡಿಎಸ್ ವಲಯದಲ್ಲಿ ತೀವ್ರವಾದ ಅಸಮಾಧಾನಕ್ಕೆ ಕಾರಣವಾಗಿದೆ. ಇತ್ತ ಕೇವಲ ಜೆಡಿಎಸ್ ಮಾತ್ರವಲ್ಲ, ಬಿಜೆಪಿ ಸೇರ್ಪಡೆಯಾಗಿದ್ದಂತಹ ಮಾಜಿ ಸಂಸದೆ ಸುಮಲತಾ ಅಂಬರೀಶ್ ಅವರಿಗೂ ಕೂಡ ಕೊನೆಯ ಕ್ಷಣದಲ್ಲಿ ಭಾರಿ ಒಂದು ನಿರಾಸೆಯಾಗಿದೆ. ರಾಜ್ಯಸಭೆಯ ಟಿಕೆಟ್ ಆಕಾಂಕ್ಷಿಗಳ ಪಟ್ಟಿಯಲ್ಲಿ ಅಂತಿಮ ಹಂತದವರೆಗೂ ಕೂಡ ಸುಮಲತಾ ಅವರ ಹೆಸರೇ ಕೇಳಿ ಬರ್ತಾ ಇತ್ತು. ಆದ್ರೆ ಹಳೆಯ ಮೈಸೂರು ಭಾಗದಲ್ಲಿ ಸುಮಲತಾ ಅವರನ್ನೇ ನೆಚ್ಚಿಕೊಳ್ಳುವ ಬದಲು ಹೈಕಮಾಂಡ್ ಹೊಸ ಮುಖಕ್ಕೆ ಆದ್ಯತೆಯನ್ನ ನೀಡಿದೆ. ಇದು ಸುಮಲತಾ ಬೆಂಬಲಿಗರಲ್ಲಿ ತೀವ್ರವಾದಂತಹ ಅಸಮಾಧಾನವನ್ನ ಮೂಡಿಸಿತ್ತು. ಮೈತ್ರಿ ಸರ್ಕಾರದಲ್ಲಿ ಯಾರನ್ನು ಕೂಡ ನಂಬೋದಕ್ಕೆ ಸಾಧ್ಯ ಇಲ್ಲ ಅನ್ನೋದಕ್ಕೆ ಸಾಕ್ಷಿಯಾಗಿದೆ ಅಂತಾನೆ ಹೇಳ್ಬೋದು. ಇನ್ನು ವಿಧಾನ ಪರಿಷತ್ ಚುನಾವಣೆಯ ವಿಷಯಕ್ಕೆ ಬಂದ್ರೆ ಅಲ್ಲೂ ಕೂಡ ಲಿಂಗರಾಜ್ ಪಾಟೀಲ್ ಹಾಗೂ ಮೈಸೂರಿನ ಒಬಿಸಿ ಮೋರ್ಚಾದ ಅಧ್ಯಕ್ಷ ರಘು ಕೌಟಿಲ್ಯ ಅವರಿಗೆ ಟಿಕೆಟ್ ಹಂಚಿಕೆ ಮಾಡಲಾಗಿದೆ. ಇದರೊಂದಿಗೆ ಮೈತ್ರಿಕೂಟದ ಜಂಟಿ ಅಭ್ಯರ್ಥಿಯಾಗಿ ಜೆಡಿಎಸ್ನ ಗೋವಿಂದರಾಜು ಅವರು ಕಣಕ್ಕೆ ಇಳಿದಿದ್ದಾರೆ. ಇಲ್ಲಿ ಜಂಟಿ ಅಭ್ಯರ್ಥಿ ಸ್ಥಾನ ನೀಡಲಾಗಿದ್ರು ಅವರು ಗೆಲ್ಲುವ ಸಾಧ್ಯತೆ ಬಹಳ ಕಡಿಮೆ. ಕಾರಣ, ಉಳಿಕೆ ಮತಗಳ ಜೊತೆಗೆ ಕಾಂಗ್ರೆಸ್ ಶಾಸಕರಿಂದ ಅಡ್ಡ ಮತದಾನ ಆದ್ರೆ ಮಾತ್ರ ಅವರು ಗೆಲ್ಲೋದಕ್ಕೆ ಸಾಧ್ಯ. ಇದರ ಜೊತೆಗೆ ರಾಜ್ಯಸಭೆಯ ಪ್ರಮುಖ ಸ್ಥಾನ ಕೈತಪ್ಪಿರೋದು ಜೆಡಿಎಸ್ನ ತಳಮಟ್ಟದ ಕಾರ್ಯಕರ್ತರಲ್ಲಿ ನಮ್ಮನ್ನ ಕಡೆಗಣಿಸಲಾಗ್ತಿದೆ ಅನ್ನುವಂತಹ ಆಕ್ರೋಶಕ್ಕೆ ತುಪ್ಪ ಸುರಿದಂತೆ ಆಗಿದೆ. ಇಷ್ಟೆಲ್ಲ ಬೆಳವಣಿಗೆಗಳ ಬೆನ್ನಲ್ಲೇ ಈಗ ರಾಜಕೀಯ ವಲಯದಲ್ಲಿ ಅತ್ಯಂತ ಕಠಿಣವಾದಂತಹ ಪ್ರಶ್ನೆಯೊಂದು ಎದ್ದಿದೆ. ದೇವೇಗೌಡರಂತಹ ಹಿರಿಯ ಮುತ್ಸದ್ದಿಗೆ ಟಿಕೆಟ್ ನಿರಾಕರಿಸಿದ್ದನ್ನ ನೋಡಿ ಜೆಡಿಎಸ್ ಸರ್ವನಾಶದ ಹಾದಿಯಲ್ಲಿದ್ಯಾ? ಪ್ರಾದೇಶಿಕ ಪಕ್ಷದ ಶಕ್ತಿಯನ್ನ ಕುಗ್ಗಿಸಿ ಮೈತ್ರಿ ಸರ್ಕಾರದಲ್ಲಿ ಜೆಡಿಎಸ್ ವೋಟ್ ಬ್ಯಾಂಕ್ ಅನ್ನ ನುಂಗಿ ನೀರು ಕುಡಿಯೋದಕ್ಕೆ ಬಿಜೆಪಿ ಪ್ಲಾನ್ ನಡೀತಾ ಇದೆಯಾ ಅನ್ನುವಂತಹ ಒಂದು ಗಂಭೀರ ಚರ್ಚೆ ಈಗ ಶುರುವಾಗಿದೆ. ಆದ್ರೆ ಈ ಒಟ್ಟಾರೆ ಗದ್ದಲದ ಹಿಂದೆ ಇರುವಂತಹ ಅಸಲಿ ತಾಂತ್ರಿಕ ಲಾಜಿಕ್ ಮತ್ತು ಇನ್ಸೈಡ್ ಮಾಹಿತಿ ಬೇರೆಯದ್ದೇ ಕತೆ ಹೇಳ್ತಾ ಇದೆ. ವಾಸ್ತವವಾಗಿ ದೇವೇಗೌಡರೇನು ತಮಗೆ ಟಿಕೆಟ್ ಬೇಕೇ ಬೇಕು ಅಂತ ಪಟ್ಟು ಹಿಡಿದಿರ್ಲಿಲ್ಲ ಅಂತೆ. ಆದ್ರೆ ವಿಧಾನಸಭೆಯಿಂದ ವೋಟಿಂಗ್ ಮೂಲಕ ರಾಜ್ಯಸಭೆಗೆ ಆಯ್ಕೆಯಾಗುವ ಸೀಟುಗಳಿಗೆ ಪೂರ್ತಿ 6 ವರ್ಷಗಳ ಅಧಿಕಾರದ ಅವಧಿ ಇರ್ತದೆ. ಒಂದು ವೇಳೆ ವೋಟಿಂಗ್ ಮೂಲಕ ಆಯ್ಕೆಯಾದವರು ಮಧ್ಯದಲ್ಲಿ ರಾಜೀನಾಮೆ ನೀಡಿದ್ರೆ ಅಥವಾ ಮೃತರಾದ್ರೆ ಆಗ ನಡೆಯುವ ಬೈ ಎಲೆಕ್ಷನ್ ನಲ್ಲಿ ಸಂಖ್ಯಾಬಲದ ಆಧಾರದ ಮೇಲೆ ಆ ಸೀಟ್ ನೇರವಾಗಿ ಸದ್ಯ ಅಧಿಕಾರದಲ್ಲಿರುವಂತಹ ಕಾಂಗ್ರೆಸ್ನ ಪಾಲಾಗಿ ಬಿಡ್ತದೆ. ಈ ತಾಂತ್ರಿಕ ರಿಸ್ಕ್ ತೆಗೆದುಕೊಳ್ಳೋದಕ್ಕೆ ಹೈಕಮಾಂಡ್ ಇಲ್ಲಿ ಸಿದ್ಧ ಇರಲಿಲ್ಲ. ಹಾಗಾದ್ರೆ ದೇವೇಗೌಡರ ಅಧ್ಯಾಯ ಮುಗೀತಾ ಅಂತ ಅಂದ್ರೆ ಖಂಡಿತ ಇಲ್ಲ. ಯಾಕಂತ ಹೇಳಿದ್ರೆ ರಾಜ್ಯಸಭೆಗೆ ನಾಮನಿರ್ದೇಶನ ಮಾಡುವ ಅವಕಾಶ ಇನ್ನೂ ಕೂಡ ಬಾಕಿ ಇದೆ. ಇಲ್ಲೇ ಇರೋದು ಅಸಲಿ ಪೊಲಿಟಿಕಲ್ ಗೇಮ್ ಬಿಜೆಪಿಯದು. ನಾಮನಿರ್ದೇಶನದ ಮೂಲಕ ಆಯ್ಕೆಯಾಗುವಂತಹ ಸೀಟ್ಗಳಲ್ಲಿ ಒಂದು ದೊಡ್ಡ ಪ್ಲಸ್ ಪಾಯಿಂಟ್ ಇದೆ.
ಉದಾಹರಣೆಗೆ ನಾಮನಿರ್ದೇಶನಗೊಂಡವರು ರಾಜೀನಾಮೆ ನೀಡಿದ್ರು ಅಥವಾ ಆ ಸ್ಥಾನ ಖಾಲಿಯಾದ್ರೂ ಕೂಡ ಅದನ್ನ ಮತ್ತೆ ಭರ್ತಿ ಮಾಡುವ ಸಂಪೂರ್ಣ ಅಧಿಕಾರ ಕೇಂದ್ರ ಸರ್ಕಾರದ ಕೈಯಲ್ಲೇ ಇರ್ತದೆ. ಇದು ಯಾವುದೇ ಕಾರಣಕ್ಕೂ ಕೂಡ ರಾಜ್ಯದ ಕಾಂಗ್ರೆಸ್ ಸರ್ಕಾರಕ್ಕೆ ಸಿಗುವುದಿಲ್ಲ. ಹಾಗಾಗಿ ವೋಟಿಂಗ್ ಸೀಟ್ ನಲ್ಲಿ ರಿಸ್ಕ್ ತೆಗೆದುಕೊಳ್ಳುವ ಬದಲು ದೇವೇಗೌಡರನ್ನ ನಾಮನಿರ್ದೇಶನದ ಕೋಟಾದ ಮೂಲಕ ರಾಜ್ಯಸಭೆಗೆ ಕಳುಹಿಸುವಂತಹ ಪ್ಲಾನ್ ಅನ್ನ ಮಾಡಲಾಗ್ತಾ ಇದೆ ಅಂತ ಹೇಳಲಾಗ್ತಿದೆ. ಇದು ಜೆಡಿಎಸ್ ಅನ್ನ ಮುಗಿಸುವ ತಂತ್ರವೋ ಅಥವಾ ಕಾಂಗ್ರೆಸ್ಗೆ ಒಂದು ಸೀಟು ಸಿಗದಂತೆ ತಡೆಯುವ ಹೈಕಮಾಂಡ್ನ ಇನ್ಸೈಡ್ ಲೆಕ್ಕಾಚಾರವೋ ಅನ್ನೋದು ಕೂಡ ಇದೀಗ ತೀವ್ರ ಕುತೂಹಲವನ್ನ ಮೂಡಿಸಿದೆ. ಒಟ್ಟಾರೆಯಾಗಿ ಹೇಳೋದಾದ್ರೆ ಮೇಲ್ನೋಟಕ್ಕೆ ಇದು ಜೆಡಿಎಸ್ಗೆ ಒಂದು ಭಾರಿ ಹಿನ್ನಡೆಯಂತೆ ಕಾಣಿಸ್ತಾ ಇರೋದಂತೂ ಸತ್ಯ. ಅದರ ಒಳಗಿನ ರಾಜಕೀಯ ಸಮೀಕರಣಗಳು ಮತ್ತು ನಾಮನಿರ್ದೇಶನದ ಲೆಕ್ಕಾಚಾರಗಳು ಬೇರೆಯೇ ತಿರುವನ್ನ ಪಡೆದುಕೊಳ್ಳುವ ಸಾಧ್ಯತೆ ಕೂಡ ಇದೆ. ನೋಡ್ತಾ ಇರಿ ಸಮಾಜಕ್ಕಾಗಿ ಕನ್ನಡ ಒನ್ ನ್ಯೂಸ್. ನಮಸ್ಕಾರ.